1999ರಲ್ಲಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿರ್ತಾರೆ. ಈ 4.5 ವರ್ಷದ ಅವಧಿಯಲ್ಲಿ ಸಾಕಷ್ಟು ಸವಾಲುಗಳನ್ನು ಅವರು ಎದುರಿಸಿದ್ರು, ಅಷ್ಟೇ ಉತ್ತಮವಾಗಿ ಅದನ್ನು ನಿಭಾಯಿಸಿದ್ರು ಕೂಡ ಹೌದು. ಅದರ ಒಂದಷ್ಟು ವಿವರ ಇಲ್ಲಿದೆ. ದಿ ಟಾಪ್ ಒನ್ ಅವರ ಪೀರಿಯಡ್ ಇಂದು ಅಫ್ಕೋರ್ಸ್ ವೀರಪ್ಪನ್. ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಮುಂಜಾನೆ ಅವರಿಗೆ ಸುದ್ದಿ ಬರುತ್ತೆ. ನಂತರ ಪಾರ್ವತಮ್ಮನವರು ಅಲ್ಲಿಗೆ ಬರ್ತಾರೆ, ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲನೂ ಹೇಗಾಯಿತು ಎತ್ತ ಎಲ್ಲ. ದೆನ್ ಹಿ ಗಿವ್ಸ್ ಒನ್ ವರ್ಡ್, ಕಮ್ ವಾಟ್ ಮೇ, ಏನಾದರೂ ಆಗಲಿ ವಿ ವಿಲ್ ಬ್ರಿಂಗ್ ಹಿಮ್ ಬ್ಯಾಕ್ ಭರವಸೆ ಕೊಟ್ಟರು ಅಂತ. ಆ್ಯಂಡ್ ಅದಕ್ಕೆ ಸ್ಟಿಕ್ ಆದರು. 100 ಚಿಲ್ಲರೆ ದಿನ ಟ್ರಮೆಂಡಸ್ ಪ್ರೆಷರ್ನಲ್ಲಿ ಸ್ಟಿಕ್ ಆದರು. ಮತ್ತು ಅದರಿಂದ ರಾಜ್ಕುಮಾರ್ ಬಿಡುಗಡೆ ಆದ ನಂತರ ಕೆಲವು ಸಂಕಷ್ಟಗಳನ್ನು ಅನುಭವಿಸಿದ್ರು. ಸಮ್ ಅಲಿಗೇಷನ್, ಸಮ್ ಇದು ಬಂತು ಮಾಡ್ತು ಎಲ್ಲ ಆಯಿತು ಕೆಲವೆಲ್ಲ. ಬಟ್ ಯಾರಿಗೂ ಅರ್ಥವಾಗಲಿಕ್ಕಿಲ್ಲ ಆ ದಿನ ಏನಾದರೂ ಸರ್ಕಾರ ಸ್ವಲ್ಪ ಯಾಮಾರಿ ಹೆಚ್ಚು ಕಡಿಮೆ ಮಾಡಿಗಿಡಿಕೊಂಡಿದ್ದಿದ್ರೆ ಏನಾಗ್ತಿತ್ತು ಅಂತ. ಸೊ 2000 ಜುಲೈ 30 ಅಪಹರಣವಾಯಿತು. ನಂತರ 108 ದಿನ ಅವಿರತವಾಗಿ ಮಾಡಿದ್ರು. ಪ್ರಯೋಗ ಮಾಡಬಾರದ ಎಲ್ಲವನ್ನೂ ಪ್ರಯೋಗ ಮಾಡಿದ್ದಾರೆ ನನ್ನ ಪ್ರಕಾರ. ಅವರು ತರಾವರಿ ಮಾಡ್ಬೋದೆಲ್ಲ ಮಾಡಿದ್ರು. ಆನಕೀರನ್, ನೆಡುಮಾರನ್, ಅಯ್ಯೋ 1-2 ಅದರಲ್ಲಿ ಕತೆಗಳಲ್ಲಿ. ಅದು ಬಿಗ್ಗೆಸ್ಟ್ ಚಾಲೆಂಜು ನನ್ನ ಲೆಕ್ಕಾಚಾರದಲ್ಲಿ ಅವ್ರಿಗೆ. ಅದೇ ಟೈಮಲ್ಲಿ ಗುಂಡ್ಲುಪೇಟೆ ಹನೂರಿನ MLA ನಾಗಪ್ಪ ಅವ್ರದ್ದು, ಮಾಜಿ ಶಾಸಕರು, ಅವ್ರನ್ನ ಅಪಹರಣ ಮಾಡಿದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 3 ಜನ ಏನೋ ಹೇಳ್ದಂಗಿದೆ ವೀರಪ್ಪನ ವಿಚಾರದಲ್ಲಿ. ಬೆಳಗ್ಗೆ 5 ಗಂಟೆಗೆ ಒಂದು ಫೋನ್ ಬಂತು, ಯಾರಪ್ಪ ಇಷ್ಟೊತ್ತಲ್ಲಿ ಫೋನ್ ಎತ್ತಿದ್ರೆ ಕೃಷ್ಣ ಸಾಹೇಬರು ತೀರ್ಕೊಂಬಿಟ್ರು ಅಂದರು. ಭಾಳ ಮನಸ್ಸಿಗೆ ಭಾಳ ನೋವಾಯಿತು. ರಾಜ್ಕುಮಾರ್ ಅವರ ಅಪಹರಣ ಗುಡ್ಡಗಾಡು ಜನರು ಅವ್ರನ್ನ ಇಟ್ಕೊಂಡ್ರು, ಎಲ್ಲಿದ್ದಾನೆ ಭಾಳ ಸೂಕ್ಷ್ಮವಾಗಿ ನಿರ್ವಹಿಸಿದ್ರು. ಇವತ್ತು ನಮ್ಮ ಮಕ್ಕಳಿಗೆ 3 ಲಕ್ಷ 4 ಲಕ್ಷ ಸಂಬಳ ತೊಗೊಂಬತ್ತಾರೆ ಬಿಕಾಸ್ ಎಸ್.ಎಂ. ಕೃಷ್ಣ. ಭಾರತ ಸರ್ಕಾರದ ಖಜಾನೆ 60% ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ ತುಂಬ್ತಾ ಇದ್ರು. ಅದಕ್ಕೆ ಎಸ್.ಎಂ. ಕೃಷ್ಣ ಅವರು ಕಾರಣ ಅಂತ. ಫಾದರ್ ಅವ್ರು ಯಾವಾಗಲೂ ಅವ್ರು ಎಸ್.ಎಂ. ಕೃಷ್ಣ ಮೇಲೆ ಒಂದು ಸಪ್ರೇಟ್ ರೆಸ್ಪೆಕ್ಟ್ ಇರೋದು. ಐ ಥಿಂಕ್ ಅವ್ರು ಯಾವಾಗಲೂ ಹೇಳೋರು ಈ ಥರ, ಒಬ್ಬ ಮನುಷ್ಯ ಸೊಫಿಸ್ಟಿಕೇಟೆಡ್ ಆದರೆ ಹೆಂಗಿರ್ಬೇಕಂದ್ರೆ ಎಸ್.ಎಂ. ಕೃಷ್ಣ ಅವ್ರ ಥರ ಇರಬೇಕಂದ್ರೆ ಶಿಸ್ತು, ಅವ್ರು ಮಾಡೋ ಕೆಲಸದಲ್ಲಿ ಇರ್ಬೋದು. ಆಮೇಲೆ ಎಸ್ಪೆಷಲಿ ಈ ಕಿಲಿಂಗ್ ವೀರಪ್ಪನ ಅವ್ರ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ಖಂಡಿತ ದುಃಖ ಆಗುತ್ತೆ, ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದ್ರೆ ಲಾಸ್ ಅಂತ ಲಾಸನ್ನು ದೇವರು ಶಕ್ತಿ ಕೊಡಲಿ. ಅವರ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ವೀರಪ್ಪ ನಮ್ಮನ್ನ ಅಪಹರಣ ಮಾಡಿದಾಗ ಅವರು ನಡ್ಕೊಂಡಂತ ಒಂದು ರೀತಿ ಇದೆಯಲ್ಲ, ಇವತ್ತು ನಾವು ಬಂದು ಇಲ್ಲಿ ಕೂತಿದ್ದೀವಿ, ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ನಮ್ಮ ಎಸ್.ಎಂ. ಕೃಷ್ಣ ಸಾಹೇಬ್ರೆ. ಅವತ್ತು ಭಾರಿ ತಾಳ್ಮೆಯಿಂದ ವರ್ತಿಸಿ ನಮ್ಮನ್ನು ಇಲ್ಲಿ ಕರ್ಕೊಂಬರೋಕ್ಕೆ ಅವರು ತುಂಬ ಸಾಹಸ ಮಾಡಿ. ಖಜಾನೆದೊಂದು ಪಾಯಿಂಟನ್ನು ವಿಶ್ವನಾಥ್ ಹೇಳ್ತಾ ಇದ್ರು. ವಿಶ್ವನಾಥನ್ನ ಕೃಷ್ಣ ಇಷ್ಟಪಡ್ತಿದ್ರು ಬಿಕಾಸ್ ಆಫ್ ಇಸ್ ಲೈವ್ಲಿ ಟಾಕಿಂಗ್ ಸ್ಟೈಲ್. ಖಜಾನೆದು ಹೇಳಿದ್ದಕ್ಕೆ ಹೇಳ್ತೀನಿ. ಚುನಾವಣಾ ವರ್ಷದಲ್ಲಿ ಆ ದಿನ ಭಾಳ ದೊಡ್ಡದಾದಂಥ ದುಡ್ಡು ಇರಲಿಲ್ಲ ಅಬಕಾರಿನಲ್ಲಿ ಇವತ್ತುಗಳಿಗೆಲ್ಲ ಹೋಲಿಸಿದ್ರೆ. ಏನೇನೋ ಅದಕ್ಕೆ ಸೆಕೆಂಡ್ಸ್ ಅಂತೆ, ಅದಂತೆ ಇದಂತೆ ಅಂತೆಲ್ಲ ಇತ್ತು. ಆಗ ಚುನಾವಣಾ ವರ್ಷದಲ್ಲಿ ಹಿ ಬ್ರಾಟ್ ಬೆವರೇಜಸ್ ಕಾರ್ಪೊರೇಷನನ್ನು. ವಿಪರೀತವಾದ ಪ್ರತಿರೋಧವನ್ನು ಎದುರಿಸಬೇಕಾಗಿತ್ತು ಅದಕ್ಕೆ. ಸ್ವಲ್ಪ ಅಲ್ಲ ಅದು ಆ್ಯಕ್ಚುಲಿ, ಬಟ್ ಹಿ ಡಿಂಟ್ ಗಿವ್ ಅಪ್, ಬಿಡಲಿಲ್ಲ. ಅದರ ಪರಿಣಾಮ ಈಗ ನೋಡ್ತಾ ಇದ್ದೀರಿ. ಅದರ ಫಲನ ಅಂದರೆ ಓವರ್ ಪೀರಿಯಡ್ ಆಫ್ ಇಯರ್ಸ್ ಬೆಳ್ಕೊಂಬಂದಿದೆ, ಒಂದೇ ದಿನಕ್ಕಾಗಿದೆ ಅಂತ ಅಲ್ಲ, ಬಟ್ ಅದನ್ನು ನೋಡಿದ್ದೀರಿ. ಆ ದೃಷ್ಟಿ ಅವರಿಗಿತ್ತು. ಹಿ ವಾಸ್ ಏಬಲ್ ಟು ಟೇಕ್ ದಟ್ ಕಾಲ್. ಇನ್ನು ನಾಗಪ್ಪ ಅಪಹರಣದಲ್ಲೂ ಆಯಿತು, ಗುಂಡೇಟಿಗೆ ಬಲಿಯಾದರು ನಾಗಪ್ಪನವರು. ಟಫ್ ಟೈಮ್ ಅದು ಆ್ಯಕ್ಚುಲಿ. ಹನೂರಿನ MLA ಮಾಜಿ ಆಗ. ಅದು 2ನೇದು. 3ನೇದು ಭಾಳ ದೊಡ್ಡ ಸಮಸ್ಯೆ, ನೈಸರ್ಗಿಕವಾಗಿ ನಿಸರ್ಗದತ್ತವಾಗಿ ಆಗಿದ್ದನ್ನು ಫೇಸ್ ಮಾಡಬೇಕಾಗಿದ್ದು ಬರ. 3.5-4 ವರ್ಷ ಮಳೆನೇ ಇಲ್ಲ ಕರ್ನಾಟಕಕ್ಕೆ, ಎಲ್ಲ ಬತ್ತೋಗ್ಬಿಟ್ಟಿದೆ. ಸಾಲು ಸವಾಲುಗಳು ಬಂದು ಕುತ್ಕೋತು ಅದರಲ್ಲಿ. ಹಿ ವಾಸ್ ಏಬಲ್ ಟು ಮ್ಯಾನೇಜ್ ಇಟ್. ಬಟ್ ಎಂಡ್ ಆಫ್ ದ ಡೇ ಎಲೆಕ್ಷನ್ ನಡೆದಾಗ 6 ತಿಂಗಳ ಮೊದಲು ಎಲೆಕ್ಷನ್ಗೆ ಹೋದರು. ಆ ಎಲೆಕ್ಷನ್ಗೆ ಹೋಗೋದ್ರಲ್ಲಿ ಅವರಿಗೆ ಎಷ್ಟು ವಿಶ್ವಾಸ ಇತ್ತೋ, ಎಗೈನ್ ಐಲ್ ಗೋ ಬ್ಯಾಕ್, ಅದನ್ನು ಯಾರಾದರೂ ಅವತ್ತು ಅವರ ಬಳಿ ಅತ್ಯಂತ ಸಮೀಪದಲ್ಲಿತ್ತು ಕೆಲಸ ಮಾಡ್ತಿದ್ದ ಮಂತ್ರಿಗಳ ಪೈಕಿ ಯಾರಾದರೂ ಒಬ್ಬರಿದ್ದರೆ ಅದು ಡಿ ಕೆ ಸಿವಿಯರ್ಲಿ ಅಪೋಸಿಟ್ ಇಟ್. ಅದನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ಬಿಲ್ಕುಲ್ ಬೇಡ ಅಂತ ಅವರು, ಬಟ್ ಬಿಲ್ಕುಲ್ ನಾನು ಹೋಗ್ತೀನಿ ಅಂತ ಇವರು ಹೋದರು ಚುನಾವಣೆಗೆ. ಏನೋ ಸೋತರು. ಆಗ
ಅದು ಬರದ ಎಫೆಕ್ಟ್ ಎಲ್ಲ ಹೊಡೆದಿತ್ತು ಅಷ್ಟೊತ್ತಿಗಾಗಲೇ ಅದಕ್ಕೆ ಜನಕ್ಕೆ. ಬಿತ್ತನೆ ಅಂತೆಲ್ಲ ಪ್ರಯತ್ನ ಆಗಿತ್ತು. ತಮಿಳ್ನಾಡು ಕಾವೇರಿ ಗಲಾಟೆ, ಸುಪ್ರೀಂ ಕೋರ್ಟ್ ನೀರು ಬಿಡಬೇಕು ಅಂತೂ ನಮ್ಮ ಹತ್ರ ನೀರು ಇರಲಿಲ್ಲ. ನಮ್ಮ ಹತ್ರ ಬಕೆಟಲ್ಲಿ ಎತ್ಕೊಳ್ಳೋಕ್ಕೂ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಆಗ ಇವಾಗ ಸೋ ಅಪ್ಸೆಟ್. ನಾನು ಪಾದಯಾತ್ರೆ ಹೋಗ್ತೀನಿ ಬೆಂಗಳೂರಿಂದ ಮಡಿಕೇರಿವರೆಗೆ ಅಂತ ಕೂತ್ಕೊಂಡ್ಬಿಟ್ರು. ಹೋದರು ಪಾದಯಾತ್ರೆಯಲ್ಲಿ. ನಾನು ಐ ಸ್ಟಿಲ್ ರಿಮೆಂಬರ್, ಅವ್ರು ಹೋಗಿದ್ದ ದಿನ ಪಾದಯಾತ್ರೆ ದಿನನೋ ಅಥವಾ ಮಾರನೇ ದಿನನೋ ನಾನೇನೋ ಒಂದು ರೈಟಪ್ಪನ್ನು ಮಾಡಿದ್ದೆ. ಹೇಗೆ ಸುತ್ತಲೂ ಇರುವವರ ಮಾತನ್ನು ಕೇಳಿದಾಗ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗ ಈ ಮ್ಯಾಟ್ರು ಹಿಂಗಾಗತ್ತೆ, ಅವ್ರು ಯಾರೂ ನಿಮ್ಮ ಜೊತೆಲಿಲ್ಲ, ಬರಲ್ಲ, ಚುಚ್ತಾರೆ ಅಷ್ಟೇ ಒಂದಿನ ನಿಮಗೆ, ಇದು ರಾಂಗ್ ಇದು ಅಂತ. ಈ ವಾಸ್ ವೆರಿ ಅಪ್ಸೆಟ್. ಅದು ಬೇರೆ ವಿಚಾರ. ಬಟ್ ಹೊರಟರು. ಬಟ್ ದಾರಿ ಮಧ್ಯೆ ಎಲ್ಲರೂ ಲೆಕ್ಕ ಹಾಕ್ತಿದ್ದಂಗೆ ಸುಪ್ರೀಂ ಕೋರ್ಟ್ ಸ್ಟ್ರಿಕ್ಟ್ಲಿ ಸೆಡ್ ಯು ರಿಟರ್ನ್ ಬ್ಯಾಕ್ ಅಂತ. ಆ್ಯಂಡ್ ವಾಪಸ್ ಬಂದರು. ಅರ್ಧದಲ್ಲೇ ವಾಪಸ್ ಬರಬೇಕಾಯಿತು ಕೋರ್ಟ್ನಲ್ಲಿ. ಅವರು ಆ್ಯಕ್ಚುಲಿ